I believe you heard about long life on Sundays. ಮತ್ತು ನಾನು ನಂಬ್ತೇನೆ ಭಾನುವಾರದಲ್ಲಿ ನಡೆಯುವಂತ ಬೋಧನೆಗಳು ನೀವು ಕೇಳಿದ್ದೀರಿ. ದೀರ್ಘಾಯುಷ್ಯದ ಬಗ್ಗೆ I am going to continue the teaching. ನಾನು ಆ ಬೋಧನೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇನೆ. Long life is God's will for you. ನಿಮಗಾಗಿ ದೀರ್ಘಾಯುಷ್ಯ ದೇವರ ಚಿತ್ತವಾಗಿದೆ. All of you lift up your hand and say, long life is God's will. ಎಲ್ಲರೂ ನಿಮ್ಮ ಕೈಗಳನ್ನು ಮೇಲೆತ್ತಿ ಹೇಳ್ರಿ, ದೀರ್ಘಾಯುಷ್ಯ ನನಗಾಗಿರುವಂತ ದೇವರ ಚಿತ್ತವಾಗಿದೆ. Hallelujah. Hallelujah. The Bible says, my Father will satisfy you with long life. ಬೈಬಲ್ ಹೇಳ್ತದೆ, ತಂದೆಯಾದ ದೇವರು ನಿಮ್ಮನ್ನು ದೀರ್ಘಾಯುಷ್ಯದ ತೃಪ್ತಿ ಪಡಿಸುವನಾಗಿದ್ದಾನೆ. When he satisfies, no sickness, no evil will come. ಮತ್ತು ಆತನು ತೃಪ್ತಿ ಪಡಿಸುವಾಗ ಯಾವುದೇ ರೋಗಗಳಾಗ್ಲಿ ಯಾವುದೇ ಕೆಟ್ಟತನವಾಗಲಿ ನಿಮ್ಮ ಬಳಿಗೆ ಬರಕ್ಕಾಗುವುದಿಲ್ಲ. Bible says you can live more than 120 years. ಮತ್ತು ಬೈಬಲ್ ಹೇಳ್ತದೆ ನೀವು 120 ವರ್ಷಗಳಿಗಿಂತ ಅಧಿಕವಾಗಿ ನೀವು ಜೀವಿಸ್ತೀರಿ ಎಂಬುದಾಗಿ. Hallelujah. Hallelujah. Live more than 20 years. ಎಲ್ಲರೂ ಕೈ ಎತ್ತಿ ಗಟ್ಟಿಯಾಗಿ ಹೇಳ್ರಿ, ನಾನು 120 ವರ್ಷಗಳಿಗಿಂತ ಹೆಚ್ಚಾಗಿ ಜೀವಿಸುತ್ತೇನೆ. No one will die before 120 years. ನನ್ನ ಕುಟುಂಬದಲ್ಲಿ ಯಾರು 120 ವರ್ಷಕ್ಕಿಂತ ಮುಂಚೆ ಸಾಯುವುದಿಲ್ಲ. ನನ್ನ ಕುಟುಂಬದಲ್ಲಿ ಯಾರು 120 ವರ್ಷಕ್ಕಿಂತ ಮುಂಚೆ ಸಾಯುವುದಿಲ್ಲ. Keep telling this, it will happen. ಇದು ಹೇಳ್ತಾನೆ ಇರಿ, ಅದು ಆಗ್ತದೆ. You will have a long life because it is a grace of God. ನೀವು ದೀರ್ಘಾಯುಷ್ಯ ನಿಮಗಿರ್ತದೆ, ಯಾಕಂದ್ರೆ ಅದು ದೇವರ ಕೃಪೆಯಾಗಿದೆ. Whatever grace provides, you have to take it by faith. ಕೃಪೆಯು ಏನೆಲ್ಲ ಒದಗಿಸಿ ಕೊಟ್ಟಿದೆಯೋ ಅದನ್ನು ನಾವು ನಂಬಿಕೆ ಮೂಲಕ ತೆಗೆದುಕೊಳ್ಳಬೇಕು. God has given you faith. ದೇವರು ನಿಮಗೆ ನಂಬಿಕೆಯನ್ನು ಕೊಟ್ಟಿದ್ದಾನೆ. The faith what you have in you is given by God. It is God's faith. ಮತ್ತು ಯಾವ ನಂಬಿಕೆ ದೇವರು ನಿಮಗೆ ಕೊಟ್ಟಿದ್ದಾನೋ ಅದು ದೇವರಿಂದ ಕೊಡಲ್ಪಟ್ಟದ್ದಾಗಿದೆ, ಅದು ದೇವರ ನಂಬಿಕೆಯೇ ಆಗಿದೆ. Faith what you have in you is supernatural faith. ನಿಮ್ಮ ಒಳಗಡೆ ಇರುವಂತ ನಂಬಿಕೆ ಅಸಾಧಾರಣವಾದ ನಂಬಿಕೆಯಾಗಿದೆ. You should learn how to activate this faith. ಈ ನಂಬಿಕೆಯಲ್ಲಿ ಹೇಗೆ ಕಾರ್ಯ ಮಾಡಬೇಕೆಂಬುದಾಗಿ ನಾವು ಕಲಿಯಬೇಕು. Hallelujah. Hallelujah. That is very important. ಅದು ಬಹಳ ಪ್ರಾಮುಖ್ಯವಾಗಿದೆ. If you understand faith, then possessing the blessing is easy. ಮತ್ತು ನೀವು ನಂಬಿಕೆಯನ್ನು ಅರ್ಥ ಮಾಡಿಕೊಳ್ಳುವುದಾದರೆ ಎಲ್ಲ ಆಶೀರ್ವಾದಗಳು ತೆಗೆದುಕೊಳ್ಳುವುದು ಬಹಳ ಸುಲಭವಾಗ್ತದೆ. Faith is a substance of the things hoped for. ನಂಬಿಕೆಯು ನಾವು ನಿರೀಕ್ಷಿಸುವ ವಿಷಯವಾಗಿ ಅದು ಭರವಸೆದಿಂದಿರುವುದಾಗಿದೆ. First you need a hope. ಮೊದಲು ನಿಮಗೆ ನಿರೀಕ್ಷೆ ಬೇಕು. You get hope from the word of God. ದೇವರ ವಾಕ್ಯದಿಂದ ನಿಮಗೆ ನಿರೀಕ್ಷೆ ಸಿಗ್ತದೆ. So I use another term for hope, dream. ಮತ್ತು ಈ ನಿರೀಕ್ಷೆಗೆ ಬದಲಾಗಿ ನಾನು ಇನ್ನೊಂದು ಪದವನ್ನು ಉಪಯೋಗ ಮಾಡ್ತಾ ಇದ್ದೇನೆ, ಕನಸು ಎಂಬುದಾಗಿ. The first step to activate supernatural faith, you must have dream. ಅಸಾಧಾರಣವಾದ ನಂಬಿಕೆಯಲ್ಲಿ ಕಾರ್ಯ ಮಾಡುವುದಕ್ಕಾಗಿ ಮೊದಲನೇ ಹೆಜ್ಜೆ ಏನೆಂದರೆ ನಿಮಗೆ ಕನಸಿರಬೇಕು. You must dream the word of God. ದೇವರ ವಾಕ್ಯವನ್ನು ನೀವು ಕನಸು ಕಾಣಬೇಕು. You must dream the scriptures. ದೇವರ ವಾಕ್ಯಗಳನ್ನು ಕನಸು ಕಾಣಬೇಕು. First the dream should be ready. ಮೊದಲು ಕನಸು ಸಿದ್ಧವಾಗಿರಬೇಕು. The second step is faith confession. ಎರಡನೇ ಹೆಜ್ಜೆ ನಂಬಿಕೆ ಅರಿಕೆಗಳು. You should see the dream. ನೀವು ಕನಸನ್ನು ಕಾಣಬೇಕು. Then you should see your life. ಮತ್ತು ನಿಮ್ಮ ಜೀವಿತವನ್ನು ನೋಡಬೇಕು. What is missing? ಯಾವುದು ಇಲ್ಲ. What you are dreaming, you should speak. ನೀವು ಯಾವುದನ್ನು ಕನಸು ಕಾಣ್ತಾ ಇದ್ದೀರೋ ಅದನ್ನು ಮಾತಾಡಬೇಕು. When you speak, every dream becomes reality in your life.
ನೀವು ಮಾತಾಡುವಾಗ ನಿಮ್ಮ ಎಲ್ಲ ಕನಸುಗಳು ನಿಮ್ಮ ಜೀವಿತದಲ್ಲಿ ನಿಜಕರಗಳಾಗ್ತದೆ. You should train yourself to do this. ಮತ್ತು ಇದನ್ನು ಮಾಡುವುದಕ್ಕಾಗಿ ನಿಮ್ಮನ್ನು ನೀವು ತರಬೇತಿ That ಮಾಡಿಕೊಳ್ಳಬೇಕು. is what we say faith confession. ಅದಕ್ಕೆ ನಾವು ಅದಕ್ಕೆ ನಂಬಿಕೆ ಅರಿಕೆ ಎಂಬುದಾಗಿ ಹೇಳ್ತೇನೆ. Speak the word of God. ದೇವರ ವಾಕ್ಯವನ್ನು ಮಾತಾಡಿರಿ. Your normal talking should be in line with word of God. ನೀವು ಸಾಮಾನ್ಯವಾಗಿ ಮಾತಾಡುವುದು ಕೂಡ ದೇವರ ವಾಕ್ಯದ ಅನುಗುಣವಾಗಿರಬೇಕು. Never talk anything contrary to the word of God. ದೇವರ ವಾಕ್ಯಕ್ಕೆ ವಿರುದ್ಧವಾಗಿರುವಂತ ಯಾವುದೇ ಮಾತುಗಳನ್ನು ಆಡಬೇಡಿರಿ. Even for joke, ಅದು ತಮಾಷೆಗಾಗಿ ಕೂಡ don't talk. ಮಾತಾಡಬೇಡ್ರಿ. Are you with me? ನನ್ನೊಟ್ಟಿಗಿದ್ದೀರಾ? I remember once long time back, not our church, we had some friends. We went in a vehicle. We were traveling a long distance. ಮತ್ತು ಬಹಳ ಸಮಯದ ಹಿಂದೆ ನಮ್ಮ ಸಭೆಯಿಂದವರಲ್ಲ, ಹೊರಗಿನ ಒಂದು ಸ್ನೇಹಿತರು ನಾವೆಲ್ಲರೂ ಗಾಡಿ ತೆಗೆದುಕೊಂಡು ನಾವು ಬೇರೆ ಕಡೆ ಹೋಗಿದ್ವಿ. All are praying in tongues and talking in tongues. ಎಲ್ಲರೂ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ತಿದ್ರೆ ಅನ್ಯ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ. So one fellow is making a joke, driver be careful, we should not go to heaven. ಮತ್ತು ಒಬ್ಬನು ತಮಾಷೆಯಲ್ಲಿ ಮಾತಾಡ್ತಾ ಇದ್ದಾನೆ, ಏನಂದ್ರೆ ಡ್ರೈವರ್ ಎಚ್ಚರವಾಗಿರೋ, ನಾವು ಪರಲೋಕಕ್ಕೆ ನಮ್ಗೆ ಮುಟ್ಸ್ಬೇಡ. Then all are laughing, yeah, we should not go to heaven. ನಂತರ ಎಲ್ಲರೂ ನಗ್ತಾ ಇದ್ದಾರೆ, ಇಲ್ಲ ಹೌದು ಪರಲೋಕಕ್ಕೆ ನಮ್ಗೆ ಮುಟ್ಸ್ಬೇಡ. What is the use of praying in tongues? ನಾನು ಹೇಳಿದೆ, ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವುದು ಉಪಯೋಗ ಏನು? Your tongue has not in line with the word of God. ನಿನ್ನ ನಾಲಿಗೆ ದೇವರ ವಾಕ್ಯದಂತೆ ಇಲ್ಲ. Hallelujah. Hallelujah. Now come with me to John's Gospel 10th chapter verse 10. ಯೋಹನ ಬರೆದ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನ. Gospel according to John 10th chapter verse 10. ಯೋಹನ ಬರೆದ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನ. The thief cometh not but for to steal and to kill and to destroy. I am come that they might have life and that they might have it more abundantly. We will read it here. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಲ್ಲುವುದಕ್ಕೂ ಹಾಳು ಮಾಡುವುದಕ್ಕೂ ಮಾತ್ರ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ ಸಮೃದ್ಧಿಯಾದ ಜೀವವು ಇರಬೇಕೆಂತಲೂ ಬಂದೆನು. This is spoken by Jesus. ಇದು ಯೇಸುವಿನಿಂದ ಹೇಳಲ್ಪಟ್ಟಿದೆ. Thief comes to steal, kill and destroy. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಲ್ಲುವುದಕ್ಕೂ ನಾಶ ಮಾಡುವುದಕ್ಕೂ ಬರ್ತಾನೆ. Say in Kannada, all of you. ಎಲ್ಲರೂ ಕನ್ನಡದಲ್ಲಿ ಹೇಳ್ರಿ. ಕಳ್ಳನು ಕದಿಯುವುದಕ್ಕೂ ಕೊಲ್ಲುವುದಕ್ಕೂ ನಾಶ ಮಾಡುವುದಕ್ಕೆ ಬರುತ್ತಾನೆ. So wherever stealing is there, death is there, destruction is there, it is work of a thief. It is a work of the devil. ಮತ್ತು ಎಲ್ಲೆಲ್ಲಿ ಕಳ್ಳತನ ಇರ್ತದೋ, ಎಲ್ಲೆಲ್ಲಿ ಮರಣ ಇರ್ತದೋ ಮತ್ತು ಎಲ್ಲೆಲ್ಲಿ ನಾಶನ ಇರ್ತದೋ ಅದು ದೇವರ ಕಾರ್ಯ ಅಲ್ಲ, ಅದು ಸೈತಾನನ ಕಾರ್ಯವಾಗಿದೆ. We should recognize first that is a work of the devil. ಮೊದಲು ನಾವು ಅರ್ಥ ಮಾಡಿಕೊ, ಅದನ್ನು ಗುರ್ತಿಡಬೇಕು, ಅದು ಸೈತಾನನ ಕೆಲಸವಾಗಿದೆ. Because Jesus says, I have come to give life. ಆದ್ರೆ ಯೇಸು ಹೇಳ್ತಾನೆ, ನಾನು ಜೀವ ಕೊಡುವುದಕ್ಕೆ ಬಂದಿದ್ದೇನೆ. I have given to give abundant life. ಮತ್ತು ಸಮೃದ್ಧಿಯಾದ ಜೀವ ಕೊಡುವುದಕ್ಕಾಗಿ. Hallelujah. Hallelujah. Now the devil is a defeated foe. ಈಗ ಸೈತಾನನು ಸೋತಿರುವವನಾಗಿದ್ದಾನೆ. He is under your feet. ಆತ ನಿಮ್ಮ ಕಾಲು ಕೆಳಗಡೆ ಇದ್ದಾನೆ. To steal something in your life or to kill or to destroy, he doesn't have any power. ಮತ್ತು ನಿಮ್ಮ ಜೀವಿತದಲ್ಲಿ ಕಳ್ಳತನ ಮಾಡುವುದಕ್ಕಾಗಲಿ ಕೊಲ್ಲುವುದಕ್ಕಾಗಲಿ ನಾಶ ಮಾಡುವುದಕ್ಕಾಗಲಿ ಆತನಲ್ಲಿ ಯಾವ ಶಕ್ತಿ ಇಲ್ಲ. Hallelujah. Devil has no power. ಸೈತಾನನಲ್ಲಿ ಯಾವ ಶಕ್ತಿ ಇಲ್ಲ. Say, devil has no power. ಸೈತಾನನಲ್ಲಿ ಯಾವ ಶಕ್ತಿ ಇಲ್ಲ. But you can help him. ಆದ್ರೆ ನೀವು ಅವನಿಗೆ ಸಹಾಯ ಮಾಡಬಹುದು. You can cooperate with him. ನೀವು ಆತನೊಂದಿಗೆ ಸಹಕರಿಸಬಹುದು. If you help him, then he will do it. ನೀವು ಸಹಕರಿಸಿದ್ರೆ, ನೀವು ಸಹಾಯ ಮಾಡಿದ್ರೆ ಆತನು ಮಾಡ್ತಾನೆ. How I will help him? ನಾನು ಹೇಗೆ ಆತನಿಗೆ ಸಹಾಯ ಮಾಡ್ತೇನೆ? Paul says in Ephesians 4:27, we should not give foothold for the devil. ಮತ್ತು ಪೌಲನು ಹೇಳ್ತಾನೆ ಎಫೆಸದವರಿಗೆ 4ನೇ ಅಧ್ಯಾಯ 27ನೇ ವಚನದಲ್ಲಿ, ಸೈತಾನನಿಗೆ ಆತನು ಕಾಲಿಡುವುದಕ್ಕಾಗಿ ಸ್ಥಳ ಕೊಡಬೇಡಿರಿ. You should not give little space for him.
ಆತನಿಗೆ ಸ್ವಲ್ಪ ಸ್ಥಳ ಕೂಡ ಕೊಡಬಾರ್ದು. How do we give space for the devil? ನಾವು ಹೇಗೆ ಸೈತಾನನಿಗೆ ಸ್ಥಳವನ್ನು ಕೊಡ್ತೇವೆ? See, you are born again. ನಾವೆಲ್ಲರೂ ಹೊಸದಾಗಿ ಹುಟ್ಟಿದ್ದೇವೆ. You are a child of God. ನೀವು ದೇವರ ಮಕ್ಕಳಾಗಿದ್ದೀರಿ. You are a new creation. ನೀವು ಹೊಸ ಸೃಷ್ಟಿಯಾಗಿದ್ದೀರಿ. You are like Jesus. ನೀವು ಯೇಸುವಂತೆ ಇದ್ದೀರಿ. Devil is under your feet. ಸೈತಾನು ನಿಮ್ಮ ಕಾಲು ಕೆಳಗಡೆ ಇದ್ದಾನೆ. How we can give space for him? ನಾವು ಸೈತಾನನಿಗೆ ಹೇಗೆ ಸ್ಥಳವನ್ನು ಕೊಡ್ತೇವೆ? Romans 8th chapter, ರೋಮಪುರದವರಿಗೆ 8ನೇ ಅಧ್ಯಾಯ verse 6. 6ನೇ ವಚನ. For to be carnally minded is death, for to be spiritually minded is life and peace. ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮವುಗಳ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ. Okay, that is not a correct translation. You just tell after we know in Kannada. ಎಲ್ಲರೂ ಕನ್ನಡದಲ್ಲಿ ನನ್ನಿಂದ ಹೇಳ್ರಿ. ಶರೀರಕ್ಕನುಸಾರವಾದ ಮನಸ್ಸು ಮರಣವನ್ನು ತರುತ್ತದೆ, ಆತ್ಮಿಕವಾದ ಮನಸ್ಸು ಜೀವವನ್ನು ಸಮಾಧಾನವನ್ನು ಉಂಟು ಮಾಡುತ್ತದೆ. Here Paul talks about two types of people. ಇಲ್ಲಿ ಪೌಲನು ಎರಡು ತರವಾದ ಜನರ ಬಗ್ಗೆ ಎರಡು ವಿಧವಾದ ಜನರ ಬಗ್ಗೆ ಮಾತಾಡ್ತಾನೆ. One is carnally minded, one is spiritually minded. ಒಂದು ಶಾರೀರಿಕವಾದ ಮನಸ್ಸು, ಇನ್ನೊಂದು ಆತ್ಮಿಕವಾದ ಮನಸ್ಸು. Carnally minded person, because the mind is carnal, it will produce only death. ಮತ್ತು ಶಾರೀರಿಕವಾದ ಮನಸ್ಸುಳ್ಳವನು ಕೇವಲ ಮರಣವನ್ನು ತರ್ತಾನೆ. But spiritually minded person, because the mind is spiritual, it will produce life and peace. ಆತ್ಮಿಕವಾದ ಮನಸ್ಸುಳ್ಳ ವ್ಯಕ್ತಿ, ಆತನ ಮನಸ್ಸು ಆತ್ಮಿಕವಾಗಿರುವ ಕಾರಣ ಆತನು ಜೀವವನ್ನು ಶಾಂತಿಯನ್ನು ಉಂಟು ಮಾಡ್ತಾನೆ. What he meant carnally minded means what? ಶರೀರವಾದ ಮನಸ್ಸು ಅಂದ್ರೆ ಏನಾಗಿದೆ? See, we have a 5 senses. ಮತ್ತು ನಮಗೆ 5 ಜ್ಞಾನೇಂದ್ರಿಯಗಳಿದೆ. We see, we smell, we hear, we taste, we touch. ನಾವು ನೋಡ್ತೇವೆ, ನಾವು ಕೇಳ್ತೇವೆ, ನಾವು ವಾಸನೆ ತೆಗೆದುಕೊಳ್ತೇವೆ, ನಾವು ರುಚಿ ನೋಡ್ತೇವೆ ಮತ್ತು ನಮಗೆ ಸ್ಪರ್ಶ ಆಗ್ತದೆ. If our mind is only on these 5 things, it will produce death. ನಮ್ಮ ಮನಸ್ಸು ಈ 5 ಜ್ಞಾನೇಂದ್ರಿಯಗಳ ಮೇಲೆ ಮಾತ್ರ ಇರುವುದಾದರೆ ಅದು ಮರಣವನ್ನುಂಟು ಮಾಡ್ತದೆ. 5 senses are good. 5 ಜ್ಞಾನೇಂದ್ರಿಯಗಳು ಒಳ್ಳೆಯದಾಗಿದೆ. It is given by God. ಅದು ದೇವರಿಂದ ಕೊಡಲ್ಪಟ್ಟದಾಗಿದೆ. Our mind should not be on that. ಆದ್ರೆ ನಮ್ಮ ಮನಸ್ಸು ಅದರ ಮೇಲೆ ಇಡಬಾರ್ದು. Our mind should be on the word of God. ನಮ್ಮ ಮನಸ್ಸು ದೇವರ ವಾಕ್ಯದ ಮೇಲೆ If ಇಡಬೇಕು. we keep our mind on 5 senses, ನಮ್ಮ ಮನಸ್ಸನ್ನು 5 ಜ್ಞಾನೇಂದ್ರಿಯಗಳ ಮೇಲೆ ಹಾಕಿದರೆ we are giving foothold for the devil. ನಾವು ಸೈತಾನನಿಗೆ ಸ್ಥಳವನ್ನು ಕೊಡುವಂತೆ ಇದೆ. We are helping devil. ನಾವು ಸೈತಾನನಿಗೆ ಸಹಾಯ ಮಾಡ್ತಾ ಇದ್ದೇವೆ. Let me give one more example. ಇನ್ನೊಂದು ಉದಾಹರಣೆಯನ್ನು ಕೊಡ್ತೇನೆ. How to be spiritually minded, how to be carnally minded. ನಾವು ಹೇಗೆ ಆ ಶಾರೀರಿಕವಾದ ಮನಸ್ಸಾಗಿರ್ತೇವೆ, ಹೇಗೆ ಆತ್ಮಿಕವಾದ ಮನಸ್ಸಾಗಿರ್ತೇವೆ. You have a choice. ಈಗ ಆಯ್ಕೆ ನಮಗಿದೆ. I think most of you got a call, Long Life Volume 1, listen, write the quotation. ಮತ್ತು ನಿಮ್ಮ ಅನೇಕರಿಗೆ ನಿಮಗೆ ಫೋನ್ ಕರೆ ಬಂದಿರಬಹುದು ಮತ್ತು ದೀರ್ಘಾಯುಷ್ಯ ಬಗ್ಗೆ ಇರುವಂತ ಮೊದಲನೇ ಒಂದು ಭಾಗವನ್ನು ನೀವು ನೋಡ್ರಿ ಎಂಬುದಾಗಿ. Again, if you don't get, you will get it. ಮತ್ತು ನಿಮಗೆ ಬಂದಿಲ್ಲ ಅಂದ್ರೆ ನಿಮಗೆ ಬರ್ತದೆ. You can think about the scriptures. ಆ ವಾಕ್ಯಗಳನ್ನು ನೀವು ಧ್ಯಾನ ಮಾಡಬೇಕು. It's not I want to preach and leave you. I will make sure that word of God gets inside you. That's why I made you to read. ಮತ್ತು ನಾನು ಕೇವಲ ಸಾರಿ ನಾನು ಬಿಡುವುದಿಲ್ಲ, ದೇವರ ವಾಕ್ಯ ನಿಮ್ಮ ಒಳಗಡೆ ಹೋಗುವಂತೆ ನಾನು ಮಾಡ್ತೇನೆ. Till you learn, I will not leave you. ನೀವು ಕಲಿಯುವ ತನಕ ನಾನು ಬಿಡುವುದಿಲ್ಲ. Is it okay? ಇದು ಪರವಾಗಿಲ್ವಾ? I used to teach programming for school children. ಮತ್ತು ನಾನು ಶಾಲೆ ಮಕ್ಕಳಿಗೆ ನಾನು ಪ್ರೋಗ್ರಾಮಿಂಗ್ ಕಲಿಸ್ತಾ ಇದ್ದೆ. Some children will be very intelligent. ಕೆಲವು ಮಕ್ಕಳು ಬಹಳ ಜಾಣರು. Some children, nothing will go inside. ಕೆಲವು ಮಕ್ಕಳಿಗೆ ಅವ್ರ ತಲೆಯಲ್ಲಿ ಹೋಗಲ್ಲ. What to do? ಏನ್ ಮಾಡ್ಬೇಕು? No problem. ಪರವಾಗಿಲ್ಲ. Till it goes inside, I will not leave them. ಅವ್ರ ತಲೆಯೊಳಗೆ ಹೋಗೋ ತನಕ ನಾನು ಬಿಡಲ್ಲ. I'll make sure I call them alone. I'll teach till they get fed up. ಮತ್ತು ನಾನು ಅವರಿಗೆ ಒಬ್ಬಂಟಿಕರಾಗಿ ಕರೆದು ಅವರಿಗೆ ಕಲಿಸಿ ಸಾಕಾಗುವ ತನಕ ಕಲಿಸ್ತಾನೆ ಇರ್ತೇನೆ. If I can do in school, why not in the church? ಮತ್ತು ಶಾಲೆಯಲ್ಲಿ ಅದನ್ನು ಮಾಡುವುದಾದ್ರೆ ಯಾಕೆ ಸಭೆಯಲ್ಲಿ ಮಾಡಬಾರದು? Till you learn about long life, I will not spare you. ದೀರ್ಘಾಯುಷ್ಯ ಬಗ್ಗೆ ನೀವು ಕಲಿಯುವ ತನಕ ನಾನು ನಿಮ್ಮನ್ನು ಬಿಡುವುದಿಲ್ಲ. Amen. So many years. You have no option now. ನಿಮಗೆ ಆಯ್ಕೆನೇ ಇಲ್ಲ. Okay.
You can keep your mind on it. ನಿಮ್ಮ ಮನಸ್ಸು ಅದರ ಮೇಲೆ You ಇಡಬೇಕು. can keep thinking, you can keep saying. ನೀವು ಅದನ್ನು ಯೋಚನೆ ಮಾಡ್ತಾ ಇರುವಾಗ ಅದನ್ನು ಹೇಳ್ತಾ ಇರಬೇಕು. Say after me, my Father will satisfy me with long life. ನನ್ನ ತಂದೆಯು ನನ್ನನ್ನು ದೀರ್ಘಾಯುಷ್ಯದಿಂದ ತೃಪ್ತಿಪಡಿಸುವನು. As worship, my Father blesses food and water, removes the sickness away from us. No one will be barren. No one will have a miscarriage. All of us will have long life. ನಾವು ದೇವರಿಗೆ ಆರಾಧನೆ ಮಾಡುವಾಗ ನಮ್ಮ ದೇವರು ನನ್ನ ಅನ್ನಪಾನಗಳನ್ನು ಆಶೀರ್ವದಿಸಿ ನಮ್ಮಿಂದ ವ್ಯಾಧಿಯನ್ನು ದೂರ ತೆಗೆದುಕೊಂಡು ಹೋಗುವನು. ನಮ್ಮ ಮನೆಯಲ್ಲಿ ಯಾರು ಬಂಜೆಯಾಗಿರುವುದಿಲ್ಲ, ಯಾವ ಗರ್ಭಸ್ರಾವ ಉಂಟಾಗುವುದಿಲ್ಲ, ಎಲ್ಲರೂ ದೀರ್ಘಾಯುಷ್ಯವಾಗಿ ಜೀವಿಸುವರು. Are you happy? ಸಂತೋಷವಾಗಿದ್ದೀರಾ? These scriptures you can keep your mind. ಈ ವಾಕ್ಯದ ಮೇಲೆ ನೀವು ಧ್ಯಾನ ಮಾಡಬೇಕು. Keep confessing, you are keeping your mind becomes a spiritually mind. ನಿಮ್ಮ ಮನಸ್ಸು ಈ ವಾಕ್ಯದ ಮೇಲೆ ಇಡುತ್ತಾ ವಾಕ್ಯವನ್ನು ಅರಿಕೆ ಮಾಡ್ತಾ ಇರುವಾಗ ನಿಮ್ಮ ಮನಸ್ಸು ಆ ವಾಕ್ಯದಂತೆಯೇ ಆಗ್ಬಿಡ್ತದೆ. Then what it will produce? ನಂತರ ಏನು ಹೊರಗಡೆ ಬರ್ತದೆ? It will produce long life. ಅದು ದೀರ್ಘಾಯುಷ್ಯ ನಿಮಗೆ ಕೊಡ್ತದೆ. It will produce abundant life. ಅದು ಸಮೃದ್ಧಿಯಾದ ಜೀವನ ಕೊಡ್ತದೆ. Or you have another option. ನಿಮಗೆ ಇನ್ನೊಂದು ಆಯ್ಕೆ ಕೂಡ ಇದೆ. God will never force you. ದೇವರು ನಿಮಗೆ ಒತ್ತಾಯ ಮಾಡಲ್ಲ. Only I will force. ನಾನ್ ಮಾತ್ರ ಒತ್ತಾಯ ಮಾಡ್ತಾ ಇದ್ದೇನೆ. You have another option. ನಿಮಗೆ ಇನ್ನೊಂದು ಆಯ್ಕೆ ಕೂಡ ಇದೆ. Daily sit in front of television. ದಿನಾಲು ಟಿವಿ ಮುಂದೆ ಕೂಡ್ಬೇಕು. See all the news. ಎಲ್ಲ ನ್ಯೂಸ್ ಗಳು ನೋಡ್ಬೇಕು. How many positive cases? ಎಷ್ಟು ಪಾಸಿಟಿವ್ ಕೇಸ್ಗಳು How ಬರ್ತಾ many ಇದೆ? cases are active? ಎಷ್ಟು ಕೇಸ್ಗಳು ಆಕ್ಟಿವ್ ಇದೆ? Or you can have a WhatsApp now. ಇಲ್ಲ ಅಥವಾ ನಿಮ್ಮ ಹತ್ರ ವಾಟ್ಸ್ಆಪ್ ಗಳಿದೆ. You can search what is black fungus, blue fungus, yellow fungus. ಈ ಒಂದು ಕಪ್ಪು ಫಂಗಸ್ ಯಾವುದು, ನೀಲಿ ಫಂಗಸ್ ಯಾವುದು, ಹಳದಿ ಫಂಗಸ್ ಯಾವುದು ಎಂಬುದಾಗಿ ನೀವು You ಹುಡುಕ್ತಾ can ಇರಬಹುದು. keep your mind on that. ನಿಮ್ಮ ಮನಸ್ಸು ಅದ್ರ ಮೇಲೆ ಹಾಕಬಹುದು. Hello. If you keep your mind on what you see, that is a carnally minded. ನೀವು ಯಾವುದನ್ನು ನೋಡ್ತಾ ಇದ್ದೀರೋ ಅದರ ಮೇಲೆ ನಿಮ್ಮ ಮನಸ್ಸು ಹಾಕುವುದಾದರೆ ಅದೇ ಶರೀರವಾದ ಮನಸ್ಸು. Some people do lot of research. I see your status only. I will know how many cases are there. From your status only, I will know ಮತ್ತು how ಕೆಲವು many positive cases. ಮತ್ತು ಕೆಲವೊಬ್ಬರು ಎಷ್ಟು ಸಂಶೋಧನೆ ಮಾಡ್ತಾರೆ ಅಂದ್ರೆ ಅವರು ಸ್ಟೇಟಸ್ ಇಟ್ಬಿಡ್ತಾರೆ. ಅವರ ಸ್ಟೇಟಸ್ ಮೂಲಕನೇ ಗೊತ್ತಾಗ್ತದೆ ಎಷ್ಟು ಪಾಸಿಟಿವ್ ಗಳು ಆಗ್ತಾ ಇದೆ. I said, why are you so worried about it? ಯಾಕೆ ನೀವು ಅದರ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀರಿ? No plague will come nearer to your dwelling place. ನೀನು ವಾಸ ಮಾಡುವ ಸ್ಥಳದ ಬಳಿಗೆ ಯಾವ ವ್ಯಾಧಿ ಉಪದ್ರವ ಬರುವುದಿಲ್ಲ. Keep your mind on the word of God. ನಿನ್ನ ಮನಸ್ಸನ್ನು ದೇವರ ವಾಕ್ಯದ ಮೇಲೆ ಹಾಕು. Hallelujah. ಹಾಲೆಲೂಯಾ. Are you with me? ನನ್ನೊಟ್ಟಿಗಿದ್ದೀರಾ? You have a choice. ನಿಮಗೆ ಆಯ್ಕೆ ಇದೆ. When you do life, ನೀವು ಅದನ್ನು ಮಾಡಿದಾಗ ನಿಮಗೆ ಜೀವವನ್ನು ಉಂಟು ಮಾಡ್ತದೆ. to be carnally minded, no need to take any extra effort. ಮತ್ತು ನೀವು ಶಾರೀರಿಕವಾದ ಮನಸ್ಸುಳ್ಳವರಾಗಿರುವುದಕ್ಕೆ ನೀವು ಹೆಚ್ಚಾದ ಪ್ರಯತ್ನ ಹಾಕುವುದು ಬೇಕಾಗಿಲ್ಲ. From childhood we are trained on that only. ನಾವು ಚಿಕ್ಕಂದಿನಿಂದ ಅದರಂತೆ ನಾವು ತರಬೇತಿ ಹೊಂದಿದ್ದೇವೆ. Now come with me to Romans 12th chapter, ರೋಮದವರಿಗೆ 12ನೇ ಅಧ್ಯಾಯಕ್ಕೆ ಬನ್ನಿರಿ. verse 1 and 2. 1-2 ವಚನ. ರೋಮಪುರದವರಿಗೆ 12ನೇ ಅಧ್ಯಾಯ 1 ಮತ್ತು 2ನೇ ವಚನ. I beseech you therefore, brethren, by the mercies of God, that you present your bodies a living sacrifice, holy, acceptable unto God, which is your reasonable service. And be not conformed to this world, but be ye transformed by the renewing of your mind, that you may prove what is that good, acceptable, and perfect will of God. ಸಹೋದರರೇ, ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ. Okay, I'll explain it. Listen to me. ನಾನು ಇದನ್ನು ವಿವರಿಸ್ತೇನೆ, ನನ್ನ ಕಡೆ ನೋಡ್ರಿ. So we are talking about two minds, okay? Carnally mind, spiritually mind. ಇಲ್ಲಿ
ಈಗ ನಾವು ಎರಡು ಮನಸ್ಸಿನ ಬಗ್ಗೆ ಮಾತಾಡ್ತಾ ಇದ್ದೇವೆ, ಶಾರೀರಿಕವಾದ ಮನಸ್ಸು, ಆತ್ಮಿಕವಾದ ಮನಸ್ಸು. Are you with me? ನನ್ನೊಟ್ಟಿಗಿದ್ದೀರಾ? That carnally mind, Paul says, that mind is conformed to the world. ಶಾರೀರಿಕವಾದ ಮನಸ್ಸಿಗೆ ಪೌಲ ಹೇಳ್ತಾನೆ, ಅವರು ಇಹಲೋಕದ ಅನುಸಾರವಾಗಿ ನಡೀತಾರೆ. From childhood we are trained. ಚಿಕ್ಕಂದಿನಿಂದ ನಾವು ಹಾಗೆ ತರಬೇತಿ ಹೊಂದಿದ್ದೇವೆ. From the day we are born, we are looking at our father and mother. ಯಾವ ದಿನ ನಾವು ಹುಟ್ಟಿದ್ದೇವೆ ನಾವು ತಂದೆ ತಾಯಿಗಳಿಗೆ ನೋಡ್ತಾ ಇದ್ದೇವೆ. We heard all grandfathers' advice. ಮತ್ತು ಎಲ್ಲ ಒಂದು ತಾತಂದಿರ ಒಂದು ಸಲಹೆಗಳನ್ನು ಕೇಳ್ತಾರೆ. Yes or no? ಹೌದಾ ಇಲ್ವಾ? Are you here? ನೀವಿಲ್ಲಿದ್ದೀರಾ? What they say? ಅವ್ರೇನ್ ಹೇಳ್ತಾರೆ? If I do marriage enough, if I see grandson enough, I will die. ನಾನು ಮದುವೆ ಮಾಡಿದ್ರೆ ಸಾಕು, ಮೊಮ್ಮಗನಿಗೆ ನೋಡಿದ್ರೆ ಸಾಕು ಎಂಬುದಾಗಿ ಹೇಳ್ತಾರೆ. Because they think life is over. ಅವ್ರು ಅನ್ಕೊಳ್ತಾರೆ ಜೀವಿತ ಮುಗಿದೋಯ್ತು. If 2 children are born, over, even they will dress like a shabby, like a rack pickers, they'll dress and come. ಮತ್ತೆ ಈ ಇಬ್ಬರು ಮಕ್ಕಳು ಇನ್ನು ಅವ್ರೊಂದು ರ್ಯಾಪರ್ಸ್ ಅವ್ರ ಡ್ರೆಸ್ ಬೇರೆ ಹಾಕೊಂಡು ಬರ್ತಾರೆ. If they are, okay, I'll make it very slow, okay. If they give birth for 2 children, the dressing style will change. ಅವರು ಇಬ್ಬರು ಮಕ್ಕಳಿಗೆ ಜನ್ಮ ಕೊಡುವುದಾದ್ರೆ ಅವರ ಆ ಬಟ್ಟೆ ಹಾಕಿಕೊಳ್ಳುವ ವಿಧಾನನೇ ಬೇರೆ ಮಾಡ್ಕೊಂಡ್ ಬಿಡ್ತಾರೆ. ಆಯ್ತಿಲ್ಲ, ಈಗ ಎಲ್ಲ ಆಯ್ತು, ಏನಿಲ್ಲ ಈಗ ನಾವು ವಯಸ್ಸಾಯ್ತು, ನಾವು ವಿ ಬಿಕಮ್ ಓಲ್ಡ್ ನಾವು. ಬಿಫೋರ್ ಡೆತ್ ಒನ್ ಹೌಸ್ ವಿ ಹ್ಯಾವ್ ಟು ಬಿಲ್ಡ್. ಸಾಯಕ್ಕಿಂತ ಮುಂಚೆ ಒಂದು ಮನೆ ಕಟ್ಟಬೇಕು. But God says, I'll give 100 houses. ಆದ್ರೆ ದೇವರು ಹೇಳ್ತಾನೆ 100 ಮನೆಗಳು ಕೊಡ್ತೇನೆ. This all we have learned from our society. ಇದು ಎಲ್ಲ ನಾವು ಸಮಾಜದಿಂದ ಕಲ್ತಿದ್ದೇವೆ. It is there inside. ಅದು ಒಳಗಡೆ ಇದೆ. Now it has to be cleaned. ಈಗ ಅದು ಶುದ್ಧವಾಗಬೇಕು With the word of God. ದೇವರ ವಾಕ್ಯದಿಂದ. You have to change your thinking. ನಿಮ್ಮ ಮನಸ್ಸನ್ನು ಬದಲಾಯಿಸಿಕೊಳ್ಳಬೇಕು. Because that will produce only death. ಯಾಕಂದ್ರೆ ಅದು ಮರಣವನ್ನುಂಟು ಮಾಡ್ತದೆ. You ask the small children, draw one family. You ask them to write all the family members. ಮತ್ತು ನೀವು ಒಂದು ಚಿಕ್ಕ ಮಗುವಿಗೆ ಹೇಳ್ರಿ, ಕುಟುಂಬದ ಎಲ್ಲ ಸದಸ್ಯರ ಕುಟುಂಬದ ಒಂದು ಚಿತ್ರವನ್ನು ಇಳಿಸ್ರಿ. When they draw about grandfather, no hair will be there. ಮತ್ತು ಅವ್ರ ತಾತನ ಬಗ್ಗೆ ಚಿತ್ರ ಇಳಿಸುವಾಗ ಆ ತಾತನ ತಲೆ ಮೇಲೆ ಕೂದಲೇ ಇರಲ್ಲ. ನೋಡಿದೀರಾ? Grandmother means they'll put one specs first. ಅಜ್ಜಿ ಅಂದ್ರೆ ಅಜ್ಜಿಗೊಂದು ಚಸ್ಮಾ ಹಾಕ್ತಾರೆ. Then they'll remove all the teeth. ಮತ್ತೆ ಎಲ್ಲ ಹಲ್ಲುಗಳು ತೆಗೆದು ಬಿಡ್ತಾರೆ. They think grandmother will be like that. ಯಾಕಂದ್ರೆ ಅಜ್ಜಿ ಆಗಿರ್ತಾಳೆ. Because that is what the world taught. ಯಾಕಂದ್ರೆ ಲೋಕ ಅದನ್ನೇ ಕಲಿಸಿದೆ. One walking stick in their hand. ಮತ್ತು ಅವರ ಕೈಯಲ್ಲಿ ಒಂದು ಬಡಿಗೆ ಇರ್ತದೆ. But the Bible doesn't say. ಆದ್ರೆ ಬೈಬಲ್ ಹಾಗೆ ಹೇಳುವುದಿಲ್ಲ. Bible says every day God makes your bones strong. ಬೈಬಲ್ ಹೇಳ್ತದೆ ಪ್ರತಿ ದಿನವೂ ದೇವರು ನಿಮ್ಮ ಎಲುಬುಗಳನ್ನು ಶಕ್ತಿಯಾಗಿ ಮಾಡ್ತಾನೆ. Say in English, my Father every day makes my bones strong. ನನ್ನ ತಂದೆಯು ಪ್ರತಿ ದಿನವೂ ನನ್ನ ಎಲುಬುಗಳನ್ನು ಬಲವಾಗಿ ಮಾಡ್ತಾನೆ. That is okay because it is there. ಅದು ಪರವಾಗಿಲ್ಲ, ಅದು ಅಲ್ಲಿ ಇದೆ. But now you are born again. ಆದ್ರೆ ಈಗ ಹೊಸದಾಗಿ ಹುಟ್ಟಿದ್ದೀರಿ. Now you have to find out from the Bible. ಈಗ ಬೈಬಲ್ ಇಂದ ನೀವು ಕಂಡುಕೊಳ್ಳಬೇಕು. All the promises in the Bible. ಎಲ್ಲ ಬೈಬಲ್ ಇರುವಂತ ವಾಗ್ದಾನಗಳನ್ನು. Change your thinking. ನಿಮ್ಮ ಮನಸ್ಸನ್ನು ಬದಲಾಯಿಸಿಕೊಳ್ಳಿರಿ. Hallelujah. Hallelujah. You have to find out what is God's will. ದೇವರ ಚಿತ್ತ ಏನಾಗಿದೆ ಎಂಬುದಾಗಿ ನೀವು ಕಂಡುಕೊಳ್ಳಬೇಕು. Paul talks about, uses 3 words. ಪೌಲನು 3 ವಿಷಯಗಳನ್ನು ಇಲ್ಲಿ ಉಪಯೋಗಿಸ್ತಾನೆ. Say in English, good, acceptable and perfect will of God. Good, acceptable and perfect will of God. ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ಪರಿಪೂರ್ಣವಾದ ದೇವರ ಚಿತ್ತ. ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ಪರಿಪೂರ್ಣವಾದ ದೇವರ ಚಿತ್ತ. See, if your thinking changes, these 3 things will be visible in your life. You will prove through your life. ನಿಮ್ಮ ಯೋಚನೆ ಬದಲಾಗುವುದಾದರೆ ಈ 3 ಸಂಗತಿಗಳು ನಿಮ್ಮ ಜೀವಿತದಲ್ಲಿ ಕಾಣ್ತದೆ. ನಿಮ್ಮ ಜೀವಿತದ ಮೂಲಕ ಇದನ್ನು ನೀವು ಸಾಬೀತು ಮಾಡ್ತೀರಿ. Now, what is good will of God? ಈಗ ದೇವರ ಉತ್ತಮವಾದ ಚಿತ್ತ ಏನಾಗಿದೆ? Are you with me? ನನ್ನೊಟ್ಟಿಗಿದ್ದೀರಾ? When God created Adam and Eve, everything He provided more. That is a good will of God. ದೇವರು ಯಾವಾಗ ಆದಾಮ ಅವಳಿಗೆ ಆತನು ಉಂಟು ಮಾಡಿದ, ಆತನು ಎಲ್ಲವನ್ನು ಅವರಿಗೆ ಸಮೃದ್ಧಿಯಾಗಿ ಕೊಟ್ಟ. ಅದೇ ದೇವರ ಚಿತ್ತವಾಗಿದೆ. For 2 people, God provided 4 rivers.
ಜನರಿಗೆ ದೇವರು 4 ನದಿಗಳನ್ನು ಕೊಟ್ಟ. Is it too much? ಇದು ಹೆಚ್ಚಾಗಿದೆಯಾ? Thank God, I am not God, you are not God. ದೇವರಿಗೆ ಸ್ತೋತ್ರ, ನೀನು ದೇವರಲ್ಲ, ನಾನು ದೇವರಲ್ಲ. Otherwise we will think, why so much for them? ಇಲ್ಲಾಂದ್ರೆ ನಾವು ಯೋಚನೆ ಮಾಡ್ತೀವಿ, ಯಾಕೆ ಅಷ್ಟು ಅವ್ರಿಗೆ ಕೊಡಬೇಕು? Our Father is always too much Father. ನಮ್ಮ ದೇವರು ಯಾವಾಗಲೂ ಅತಿಯಾಗಿ ಮಾಡುವ ದೇವರು. Amen. Say, my Father is always too much. ನನ್ನ ತಂದೆ ಯಾವಾಗಲೂ ಅತಿಯಾಗಿ ಮಾಡುವ ತಂದೆ. Food also so much He gave. ಊಟ ಕೂಡ ಹೆಚ್ಚಾಗಿ ಕೊಟ್ಟ. No lack. ಯಾವುದೇ ಕೊರತೆ ಇಲ್ಲ. Our lifestyle should become like that. ನಮ್ಮ ಜೀವನ ಶೈಲಿ ಆಗಿರಬೇಕು. That is good will. ಅದು ಒಳ್ಳೆ ದೇವರ, ಉತ್ತಮವಾದ ದೇವರ ಚಿತ್ತ. It's not 3 different wills, only one. God's will is only one. ಅದು 3 ವಿಧವಾದ ಚಿತ್ತ ಅಲ್ಲ, ಅದು ದೇವರ ಚಿತ್ತ ಒಂದೇ ಆಗಿದೆ. You should live in abundance. ನೀವು ಸಮೃದ್ಧಿಯಾಗಿ ಜೀವಿಸಬೇಕು. Second is acceptable will of God. ಎರಡನೇದಾಗಿ ಮೆಚ್ಚುಗೆಯಾದ ದೇವರ ಚಿತ್ತ. What is acceptable will? ದೇವರಿಗೆ ಮೆಚ್ಚುಗೆಯಾದ ದೇವರ ಚಿತ್ತ ಏನಾಗಿದೆ? Now come with me to Luke 4th chapter. ಲೂಕ 4ನೇ ಅಧ್ಯಾಯ. Please turn your Bible. ದಯಮಾಡಿ ನಿಮ್ಮ ಬೈಬಲ್ ತಿರುಗಿಸ್ರಿ. We will read verse 18 and 19. Luke 4, 18 and 19. ಲೂಕ 4ನೇ ಅಧ್ಯಾಯ 18-19 ವಚನ. Jesus is starting his ministry here. ಇಲ್ಲಿ ಯೇಸು ತನ್ನ ಸೇವೆಯ ವಿಷಯವಾಗಿ ಮಾತಾಡ್ತಾ ಇದ್ದಾನೆ. He took the book of Isaiah, reading about his ministry. ಆತನು ಯೆಶಾಯನ ಪ್ರವಾದನೆ ಗ್ರಂಥವನ್ನು ತೆಗೆದುಕೊಂಡು ತನ್ನ ಸೇವೆಯ ಬಗ್ಗೆ ಮಾತಾಡ್ತಾ ಇದ್ದಾನೆ. The purpose of his coming. ಆತನು ಬಂದಿರುವಂತ ಉದ್ದೇಶದ ಬಗ್ಗೆ. The Spirit of the Lord is upon me, because he has anointed me to preach gospel to the poor. He has sent me to heal the brokenhearted, to preach deliverance to the captives and recovering of sight to the blind, to set at liberty them that are. And verse 19 he says, to preach the acceptable year of the Lord. ಕರ್ತನ ಆತ್ಮವು ನನ್ನ ಮೇಲೆ ಇದೆ, ಯಾಕಂದರೆ ಬಡವರಿಗೆ ಸುವಾರ್ತೆ ಸಾರುವುದಕ್ಕೆ ಆತನು ನನ್ನನ್ನು ಅಭಿಷೇಕಿಸಿದ್ದಾನೆ. ಮುರಿದ ಹೃದಯವುಳ್ಳವರನ್ನು ಸ್ವಸ್ಥ ಮಾಡುವುದಕ್ಕೂ, ಸೆರೆಯಲ್ಲಿದ್ದವರಿಗೆ ಬಿಡುಗಡೆಯನ್ನು ಸಾರುವುದಕ್ಕೆ, ಕೂಡರಿಗೆ ದೃಷ್ಟಿ ಕೊಡುವುದಕ್ಕೆ, ಜಜ್ಜಲ್ಪಟ್ಟವರನ್ನು ಬಿಡಿಸುವುದಕ್ಕೆ, ಕರ್ತನ ಸ್ವೀಕರಿತವಾದ ವರ್ಷವನ್ನು ಸಾರುವುದಕ್ಕೆ ಆತನು ನನ್ನನ್ನು ಕಳಿಸಿದ್ದಾನೆ ಎಂದು ಬರೆದಿರುವುದನ್ನು ಕಂಡು ಓದಿದನು. Now listen, I'll explain. ಇಲ್ಲಿ ನಾನು ವಿವರಿಸ್ತೇನೆ, ಕೇಳ್ರೆ. He says, the Spirit of the Lord is upon me. ಆತ ಹೇಳ್ತಾನೆ, ಕರ್ತನ ಆತ್ಮ ನನ್ನ ಮೇಲೆ ಇದೆ. So I will do so many things. ನಾನು ಎಷ್ಟೋ ಕಾರ್ಯಗಳನ್ನು ಮಾಡ್ತೇನೆ. The last one he says, to preach the acceptable year of the Lord. ಅಲ್ಲಿ ಕೊನೆಯದಾಗಿ ಹೇಳ್ತದೆ, ದೇವರ ಸ್ವೀಕರಿತವಾದ ವರ್ಷವನ್ನು ಸಾರುವುದು. What is meant by acceptable year of the Lord? ದೇವರ ಸ್ವೀಕರಿತವಾದ ವರ್ಷ ಅಂದ್ರೆ ಏನಾಗಿದೆ? Look here, look here, look here. ಎಲ್ಲರೂ ಈ ಕಡೆ ನೋಡ್ರಿ. If you read Bible also you will not understand. Look here. ನೀವು ಬೈಬಲ್ ಓದಿದ್ರು ಕೂಡ ಅರ್ಥ ಆಗಲ್ಲ. ಎಲ್ಲರೂ ಈ ಕಡೆ ನೋಡ್ರಿ. When God took Israelites and gave them the land flowing with honey and milk, ಮತ್ತು ದೇವರು ಯಾವಾಗ ಇಸ್ರಾಯೇಲರಿಗೆ ಹಾಲು ಜೇನು ಹರಿಯುವ ಪ್ರದೇಶವನ್ನು ಕೊಟ್ಟನು, he says no one will be poor among you. ಆತನು ಹೇಳ್ತಾನೆ, ನಿಮ್ಮಲ್ಲಿ ಯಾರು ಬಡವರಾಗಿರುವುದಿಲ್ಲ. That is God's will. ಅದು ದೇವರ ಚಿತ್ತವಾಗಿದೆ. Say no one will be poor among us. ನಮ್ಮಲ್ಲಿ ಯಾರು ಬಡವರಿರುವುದಿಲ್ಲ. So God gave houses for everybody. ದೇವರು ಪ್ರತಿಯೊಬ್ಬರಿಗೆ ಮನೆಗಳನ್ನು ಕೊಟ್ಟ. He gave them vineyard. ಮತ್ತು ಆತನು ದ್ರಾಕ್ಷಿ ತೋಟಗಳನ್ನು ಕೊಟ್ಟ. Field he gave. Fields. ಆತನು ಹೊಲಗಳನ್ನು ಕೊಟ್ಟ. But man is a man. ಆದ್ರೆ ಮನುಷ್ಯನಾಗಿದ್ದಾನೆ. Man always goes against God. ಮನುಷ್ಯನು ಯಾವಾಗಲೂ ದೇವರ ವಿರುದ್ಧವಾಗಿ ಹೇಳ್ತಾನೆ. He sold a house. ಆತನು ಮನೆಗಳನ್ನು ಮಾರಿಬಿಟ್ರು. Some people sold the field. ಕೆಲವರು ಭೂಮಿಗಳ ಹೊಲಗಳನ್ನು ಮಾರಿದ್ರು. Because they want to spend money in bad habits. ಯಾಕಂದ್ರೆ ಅವರು ಕೆಟ್ಟ ಒಂದು ಹವ್ಯಾಸಗಳಲ್ಲಿ ಹಣ ಖರ್ಚು ಮಾಡುವುದಕ್ಕಾಗಿ. Some people sold themselves as a slave. ಮತ್ತು ಕೆಲವರು ತಮ್ಮನ್ನು ತಾವೇ ಆಳುಗಳಾಗಿ ಮಾರಿಕೊಂಡ್ರು. They sold the children as a slave. ಮತ್ತು ತಮ್ಮ ಮಕ್ಕಳನ್ನು ಆಳುಗಳಾಗಿ ಮಾರಿದರು. But still God never changes. ಆದರೂ ಕೂಡ ದೇವರು ಬದಲಾಗಲಿಲ್ಲ. No problem, do whatever you want. ನೀವೇನ್ ಮಾಡ್ತಿರೋ ಮಾಡ್ರಿ, ಪರವಾಗಿಲ್ಲ. On 50th year, 50ನೇ ವರ್ಷದಲ್ಲಿ whatever you sold you will get it back.
ನೀವು ಏನೆಲ್ಲ ಮಾರಿದಿರೋ ಅದು ಮತ್ತೆ ಪುನಃ ನಿಮಗೆ ಬರ್ತದೆ. Whatever you lost, you will get it back. ನೀವು ಏನೆಲ್ಲ ಕಳೆದುಕೊಂಡಿದ್ದೀರೋ ಮತ್ತೆ ಅದು ನಿಮಗೆ ಬರ್ತದೆ. Your house will come back to you. ನಿಮ್ಮ ಮನೆ ನಿಮಗೆ ವಾಪಸ್ ಬರ್ತದೆ. Your field will come back. ನಿಮ್ಮ ಹೊಲ ನಿಮಗೆ ವಾಪಸ್ ಬರ್ತದೆ. Your son will come back. ನಿಮ್ಮ ಮಗ ವಾಪಸ್ ಬರ್ತಾನೆ. So what is acceptable year? ದೇವರ ಸ್ವೀಕರಿತವಾದ ವರ್ಷ ಅಂದರೆ ಏನು? Whatever they lost, they'll get it back. ಅವರು ಏನೆಲ್ಲ ಕಳೆದುಕೊಂಡರೋ ಅದು ಪುನಃ ತೆಗೆದುಕೊಳ್ಳುವುದು. Now what is acceptable will of God? ಈಗ ದೇವರ ಸ್ವೀಕರಿತವಾದ ಚಿತ್ತ ಅಂದ್ರೆ ಏನು? Because of our carnal mind, ನಮ್ಮ ಶಾರೀರಿಕವಾದ ಮನಸ್ಸಿನಿಂದ we lost something. ನಾವು ಕೆಲವು ಸಂಗತಿಗಳನ್ನು ಕಳೆದುಕೊಂಡಿದ್ದೇವೆ. Whatever we lost, we should get it back. ನಾವು ಏನೆಲ್ಲ ಕಳೆದುಕೊಂಡಿದ್ದೀವೋ ಅದನ್ನು ಪುನಃ ತೆಗೆದುಕೊಳ್ತೇವೆ. Amen. Whatever the devil has robbed, you will take it back. ಸೈತಾನನು ಏನೆಲ್ಲ ನಿಮ್ಮಿಂದ ಕದ್ದುಕೊಂಡಿದ್ದಾನೋ ಅವು ಎಲ್ಲವೂ ಮತ್ತೆ ತಿರುಗಿ ತೆಗೆದುಕೊಳ್ತೇವೆ. Amen. He robs our health. ಆತನು ನಮ್ಮ ಆರೋಗ್ಯವನ್ನು ತೆಗೆದುಕೊಂಡಿದ್ದಾನೆ. You can't blame God for it. ನೀವು ಅದಕ್ಕಾಗಿ ದೇವರ ಮೇಲೆ ದೂರ ಹೇಳಕ್ಕಾಗಲ್ಲ. Okay, for example. Okay. ಉದಾಹರಣೆಗಾಗಿ Now listen. ಕೇಳ್ರಿ. We all enjoy eating food. ನಾವು ಊಟ ಮಾಡುವುದು ಯಾವಾಗ್ಲೂ ನಾವು ಇಷ್ಟಪಡ್ತೇವೆ. Yes or no? ಹೌದಾ ಇಲ್ವಾ? Which is a favorite food? ನಿಮ್ಮ ಇಷ್ಟವಾದ ಊಟ ಯಾವುದು? Universal biryani. Everybody likes biryani. ಎಲ್ಲರಿಗೂ ಬಿರಿಯಾನಿ ಇಷ್ಟಪಡ್ತಾರೆ. ಎಲ್ಲರೂ ಬಿರಿಯಾನಿ ಇಷ್ಟಪಡ್ತಾರೆ. Normal food when we eat less. ಸಾಮಾನ್ಯವಾದ ಊಟ ಮಾಡುವಾಗ ಸ್ವಲ್ಪನೇ ಊಟ ಮಾಡ್ತಾರೆ. But when it comes to special food, biryani means finish. We forget ourselves. ವಿಶೇಷವಾದ ಊಟ ಬಿರಿಯಾನಿ ಮುಂದೆ ಬರುವುದಾದ್ರೆ ನಮ್ಮನ್ನ ನಾವೇ ಮರೆತು ಬಿಡ್ತೇವೆ. Food is good. ಊಟ ಒಳ್ಳೆದು. We should eat. ನಾವು ಊಟ ಮಾಡಬೇಕು. We should enjoy. ನಾವು ಅದನ್ನು ಆನಂದ ಮಾಡಬೇಕು. Maybe for your body, for example, one half plate is enough. ಮತ್ತು ನಿಮ್ಮ ಉದಾಹರಣೆಗಾಗಿ ನಿಮ್ಮ ದೇಹಕ್ಕೆ ಅರ್ಧ ಪ್ಲೇಟ್ ಸಾಕಾಗಿರ್ತದೆ. That is enough for you. ಅದು ನಿಮಗೆ ಸಾಕು. But carnal mind is not like that. ಆದ್ರೆ ಶಾರೀರಿಕವಾದ ಮನಸ್ಸು ಹಾಗೆ ಅಲ್ಲ. Flows like anything. ಅದು ಜೊಲ್ಲು ಸುರಿತಾನೆ ಇರ್ತದೆ. Still more. ಇನ್ನು ಬೇಕು. Still more. ಇನ್ನು ಬೇಕು. Need only plate. ನಿಮಗೆ ಅರ್ಧ ಪ್ಲೇಟ್ ಮಾತ್ರ ನಿಮಗೆ ಸಾಕು. But you eat 4 plates. ಆದ್ರೆ ನೀವು 4 ಪ್ಲೇಟ್ ತಿಂತೀರಿ. ಆಮೇಲೆ ದೇವರೇ ಯಾಕೆ ಈ ಕಾಯಿಲೆ ಬಂದದು? God says, I have given you self control. I have given you. ಮತ್ತು ದೇವ ಹೇಳ್ತಾನೆ ನಿನಗೆ ನಿಯಂತ್ರಣ ಕೊಟ್ಟಿದ್ದೇನೆ. You can say no. ನೀನು ಇಲ್ಲ ಎಂಬುದಾಗಿ ಹೇಳಬೇಕು. But you don't want to say no. ನಿಮಗೆ ನೀವು ಇಲ್ಲ ಅಂತ ಹೇಳಲ್ಲ. Eat so much. ಹೆಚ್ಚಾಗಿ ತಿಂತೀರಿ. Eating so much is a sin according to Bible. ಬೈಬಲ್ ಪ್ರಕಾರ ಹೆಚ್ಚಾಗಿ ತಿನ್ನುವುದು ಕೂಡ ಪಾಪ ಆಗಿದೆ. Then comes package after that. ಅದಾದ್ಮೇಲೆ ಒಂದು ಪ್ಯಾಕೇಜ್ ಬರ್ತದೆ. Because you keep on eating all through your life. ನಿಮ್ಮ ಜೀವಿತ ಕಾಲವೆಲ್ಲ ತಿನ್ನುವುದು ಮಾಡಿದರಿಂದ You put on weight. ನೀವು ದಪ್ಪ ಆಗ್ತೀರಿ. Then comes all, I don't know to name it. So many diseases comes. ನಂತರ ರೋಗಗಳು ಬರ್ತವೆ. No problem, listen. ಪರವಾಗಿಲ್ಲ ಕೇಳ್ರಿ. But still, ಆದರೂ ಕೂಡ you can get it back. ನೀವು ಮತ್ತೆ ಅದನ್ನು ಪಡೆದುಕೊಳ್ಳಬಹುದು. You can bring your health back to normal. ನಿಮ್ಮ ಆರೋಗ್ಯವನ್ನು ಮತ್ತೆ ನಾರ್ಮಲ್ ಗೆ ತರಬಹುದು. Amen. Amen. How? ಹೇಗೆ? By changing your thinking. ನಿಮ್ಮ ಯೋಚನೆ ಬದಲಾಯಿಸಿಕೊಳ್ಳುವುದರಿಂದ. But this is a process. ಇದು ನಡೆಯುವಂತ ಕಾರ್ಯವಾಗಿದೆ. It doesn't happen like that, like magic. It doesn't happen. ಅದು ತಕ್ಷಣನೇ ಮಾಯದಂತೆ ಆಗುವುದಿಲ್ಲ. You have to, because how many years you ate like some 4 plates? ಮತ್ತು ನಾವು ಎಷ್ಟು ವರ್ಷಗಳು ಆತರ ಊಟ ಮಾಡಿದ್ದೇವೆ 4 ಪ್ಲೇಟ್ ತಿಂದು. Suddenly half plate means where mind will agree. ತಕ್ಷಣ ಅರ್ಧ ಪ್ಲೇಟ್ ಅಂದ್ರೆ ಮನಸ್ಸು ಒಪ್ಪಿಕೊಳ್ತದ? That is why God in his own mercy and wisdom and grace provided medicine for you. ಅದಕ್ಕಾಗಿ ದೇವರು ತನ್ನ ಕರುಣೆಯಿಂದ, ತನ್ನ ಜ್ಞಾನದಿಂದ, ತನ್ನ ಕೃಪೆಯಿಂದ ಆತನು ಔಷಧಿಯನ್ನು ಕೊಟ್ಟಿದ್ದಾನೆ. Are you with me? ನನ್ನೊಟ್ಟಿಗಿದ್ದೀರಾ? When Israelites came out of Egypt, there was no doctor.
ಇಸ್ರೇಲರು ಐಗುಪ್ತ ದೇಶದಿಂದ ಹೊರಗಡೆ ಬಂದಾಗ ಅಲ್ಲಿ ವೈದ್ಯರು ಇರಲಿಲ್ಲ. Only manna they had, no problem. God controlled their food. ಮತ್ತು ಕೇವಲ ಮನ್ನ ಇತ್ತು, ಪರವಾಗಿಲ್ಲ, ದೇವರು ಅವರ ಊಟವನ್ನು ನಿಯಂತ್ರಣ ಮಾಡ್ತಾ ಇದ್ದ. But when they went to land flowing with honey and milk, God said, hey, eat this, don't eat this. God said it. ಮತ್ತು ಅವರು ಹಾಲು ಜೇನು ಹರಿಯುವಂತ ಸ್ಥಳಕ್ಕೆ ಹೋದಾಗ ದೇವ್ ಹೇಳ್ದ, ಇದನ್ನು ತಿನ್ರಿ, ಇವುಗಳನ್ನು ತಿನ್ಬೇಡ್ರಿ ಎಂಬುದಾಗಿ ಹೇಳಿದ. God provided medicine through the food. ಮತ್ತು ದೇವರು ಔಷಧಿಯನ್ನು ಊಟದ ಮೂಲಕ ಕೊಟ್ಟಿದ್ದ. Hallelujah. Hallelujah. Now listen, as I said, I'm saying, medicine is not bad. ಔಷಧಿ ಕೆಟ್ಟದಲ್ಲ. I remember I met one sister. She's not from our church. ಮತ್ತು ನಾನು ಒಬ್ಬ ಸಹೋದರಿಗೆ ನಾನು ಭೇಟಿಯಾದೆ, ಆಕೆ ನಮ್ಮ ಸಭೆಯಿಂದ ಅಲ್ಲ. I asked, how are you? ನಾನು ಕೇಳಿದೆ, ಹೇಗಿದ್ದೀರಾ? I'm fine, brother. ಅವ್ರು ಹೇಳಿದ್ರು, ನಾನು ಚೆನ್ನಾಗಿದ್ದೀನಿ ಬ್ರದರ್. Only my sugar level is 400. ನಂದು ಸಕ್ಕರೆ ಶುಗರ್ ಲೆವೆಲ್ ಮಾತ್ರ ಜಾಸ್ತಿ ಇದೆ. Only 400. 400 ಇದೆ. I have full faith. ನನಗೆ ಪೂರ್ತಿ ನಂಬಿಕೆ ಇದೆ. What is the faith? ನಂಬಿಕೆ ಅಂದ್ರೆ ನಿಮ್ ನಂಬಿಕೆ ಏನು? I will not go take medicine. ನಾನು ಔಷಧನೇ ತಗೊಳ್ಳಲ್ಲ. God will heal me. ದೇವರು ಗುಣ ಮಾಡ್ತಾನೆ. Hello. That is foolishness. ಅದು ಮೂರ್ಖತನ. ಅದು ಏನು? ಜೋರಾಗಿ ಏನು? I am not happy. I told her, your faith, you said you have a faith, bring it to normal. Take every month report, bring it to normal, I'll accept you. ಮತ್ತು ನಾನು ಆಕೆಗೆ ಹೇಳಿದೆ, ನೀನ್ ಹೇಳ್ತೀಯಲ್ಲ ನಿನ್ನ ಹತ್ರ ನಂಬಿಕೆ ಇದೆ ಎಂಬುದಾಗಿ, ಪ್ರತಿ ತಿಂಗಳು ನಿನ್ನ ರಿಪೋರ್ಟ್ ತಗೊಂಡ್ ಬಂದು ನಿನ್ನ ಶುಗರ್ ಲೆವೆಲ್ ನಾರ್ಮಲ್ ಗೆ ತಗೊಂಡ್ ಬಾ, ಅವಾಗ ನಾನು ಒಪ್ಪಿಕೊಳ್ತೇನೆ. You bring it to normal, I will believe you. ನೀನು ಅದು ನಾರ್ಮಲ್ ಗೆ ತಗೊಂಡ್ ಬಾ, ನಂತರ ನಾನು ನಿನಗೆ ನಂಬ್ತೇನೆ. Your sugar level is 400, you said I am still eating, I will do whatever you want, I pray, I believe God. That is foolishness. ಮತ್ತು ನಿನ್ನ ಶುಗರ್ ಲೆವೆಲ್ 400 ಆಗಿದೆ, ನಿನಗೆ ಬೇಕಾದೆಲ್ಲ ತಿಂತಾ ಇದ್ದಿ, ಮತ್ತು ನಾನು ಪ್ರಾರ್ಥನೆ ಮಾಡ್ತೇನೆ, ನಾನು ಬೈಬಲ್ ಓದ್ತೇನೆ, ನನಗೇನು ಆಗಲ್ಲ ಅಂತ ಹೇಳಿದ್ರೆ ನೀನು ಮೂರ್ಖತನ ಮಾಡ್ತಾ ಇದ್ದೀಯಾ? Are you with me? Some people, when they see food, they forget everything. ಸಿಕ್ಕಾಪಟ್ಟೆ ತಿಂತ ನೋಡ್ರಿ. They will not see left and right whether anybody will have or not. ಮತ್ತು ಕೆಲವೊಬ್ರು ಊಟ ನೋಡಿದ್ರೆ ಅವರು ಸಿಕ್ಕಾಪಟ್ಟೆ ತಿಂತಾರೆ, ಹಿಂದೆ ಮುಂದೆ ಯಾರಿದ್ದಾರೆ, ಅವ್ರಿಗೆ ಇದೆಯಾ ಇಲ್ವಾ ನೋಡಲ್ಲ. ಆಮೇಲೆ ನಾನು ನಂಬುತ್ತೀನ, ನನಗೆ ಏನು ಬರಲ್ಲ. Now listen, let me give an example. ಒಂದು ಉದಾಹರಣೆಯನ್ನು ಕೊಡ್ತೇನೆ. There was one believer, tongue talking believer, always will be talking, he'll believe God. ಮತ್ತು ಒಬ್ಬ ವಿಶ್ವಾಸಿ ಇದ್ದ, ಅನ್ಯ ಭಾಷೆಯಲ್ಲಿ ಮಾತಾಡುವಂತ ವಿಶ್ವಾಸಿ. One day ಆತನು ಯಾವಾಗಲೂ ಹೆಚ್ಚಾಗಿ ಮಾತಾಡುವವನು. One day in that village, there some river overflow, flood came inside. ಮತ್ತು ಒಂದು ದಿನ ಆತನ ಹಳ್ಳಿಯಲ್ಲಿ ನದಿ ಅದು ಹೆಚ್ಚಾಗಿ ಪ್ರವಾಹದಿಂದ ಆ ಪ್ರವಾಹ ಹಳ್ಳಿಯಲ್ಲಿ ಬಂತು. Are you with me? ನನ್ನೊಟ್ಟಿಗಿದ್ದೀರಾ? ಏನ್ ಬಂತು? So government sent boats. ಮತ್ತು ಸರ್ಕಾರ ಏನ್ ಮಾಡಿದ್ರಂದ್ರೆ ಹಡಗುಗಳನ್ನು ಕಳಿಸಿದ್ರು. This fellow said, no, I will not come in your boat. ಆತನ ಹೇಳ್ತಾನೆ, ನಿಮ್ಮ ಹಡಗಿನೆಲ್ಲ ಬರಲ್ಲ. My God will save me. ನನ್ನ ದೇವರು ನನಗೆ ರಕ್ಷಿಸ್ತಾನೆ. Everybody went. Then government sent helicopter. ಈಗ ಸರ್ಕಾರ ಹೆಲಿಕಾಪ್ಟರ್ ಕಳಿಸ್ತಾರೆ. No, I will not come in helicopter. ಇಲ್ಲ, ನಾನು ಹೆಲಿಕಾಪ್ಟರ್ ಅಲ್ಲಿ ಬರಲ್ಲ. God will save me. ದೇವರು ರಕ್ಷಿಸ್ತಾನೆ. Boat left, helicopter left, everybody left. ಮತ್ತು ಹಡಗು ಹೋಯ್ತು, ಹೆಲಿಕಾಪ್ಟರ್ ಹೋಯ್ತು, ಎಲ್ಲರೂ ಹೋದ್ರು. At last he died. ನಂತರ ಆತನು ಸತ್ತ. He went to heaven. ಆತನು ಪರಲೋಕಕ್ಕೆ ಹೋದ. He asked God, ಆತನು ದೇವರಿಗೆ ಕೇಳ್ತಾನೆ, God, I trusted you, why you betrayed me? ದೇವರೇ, ನಾನು ನಿನಗೆ ಹೆಚ್ಚಾಗಿ ಭರವಸೆ ಇಟ್ಟೆ, ನೀನು ನನಗೆ ಯಾಕೆ ಕೈ ಬಿಟ್ಟಿ? God said, why did I left you? ಆತ ದೇವ್ರು Where ಹೇಳ್ತಾನೆ, did I left you? ದೇವ್ರು ಹೇಳ್ತಾನೆ, ನಾನು ಯಾವಾಗ ಕೈ ಬಿಟ್ಟೆ? I only sent boat for you. ನಾನೇ ನಿನಗೆ ಹಡಗು ಕಳಿಸಿದೆ. I only sent ನಾನೇ ನಿನಗಾಗಿ ಹೆಲಿಕಾಪ್ಟರ್ ಕಳಿಸಿದೆ. Hello. So till you renew your mind, ನಿಮ್ಮ ಮನಸ್ಸು ನೂತನ ಮಾಡಿಕೊಳ್ಳುವ ತನಕ take medicine. ಔಷಧಿ ತೆಗೆದುಕೊಳ್ಳ್ರಿ. Amen. Are you here? ನನ್ನೊಟ್ಟಿಗಿದ್ದೀರಾ? If you are all looking at me that I am unspiritual, you are spiritual. ಮತ್ತು ನೀವು ಈ ರೀತಿಯಾಗಿ ನನಗೆ ನೋಡ್ತಾ ಇದ್ದೀರಿ, ನಾನು ಆತ್ಮಿಕ ಇಲ್ಲದವರು, ನೀವೇ ಆತ್ಮಿಕರು ಎಂಬುದಾಗಿ. Pastor faith ನಮ್ದು. Your mind. ನಿಮ್ಮ ಮನಸ್ಸು ಬದಲಾಗಬೇಕು. I remember 3 years I meditated word of God.
Then afterwards I started falling sick. Stopped falling sick. ನನಗೆ ನೆನಪಿದೆ 3 ವರ್ಷಗಳ ದೇವರ ವಾಕ್ಯ ಧ್ಯಾನ ಮಾಡ್ತಾ ಇರುವಾಗ ನಂತರ ನನಗೆ ರೋಗನೇ ಬರ್ತಾ ಇರ್ಲಿಲ್ಲ. Hallelujah. Hallelujah. But now I go for tests every 6 months. ನಾನು ಪ್ರತಿ 6 ತಿಂಗಳಿಗೆ ನಾನು ಟೆಸ್ಟ್ ಗಳನ್ನು ಮಾಡಿಕೊಳ್ತೇನೆ. Make sure everything is under control. ಮತ್ತು ಖಚಿತ ಮಾಡಿಕೊಳ್ತೇನೆ ಎಲ್ಲವೂ ಕಂಟ್ರೋಲ್ ಇದೆ ಎಂಬುದಾಗಿ. Hallelujah. Hallelujah. Are you here? ನನ್ನೊಟ್ಟಿಗಿದ್ದೀರಾ? Acceptable will of God is whatever devil rob, take it back. Use medicine, no problem. Use faith confession, take it back, bring it to normal. ಮತ್ತು ದೇವರ ಸ್ವೀಕರಿತವಾದ ಚಿತ್ತ ಅಂದ್ರೆ ಸೈತಾನನು ಏನೆಲ್ಲ ಕದ್ದುಕೊಂಡಿದ್ದಾನೋ ಅದನ್ನು ಪುನಃ ತೆಗೆದುಕೊಂಡು ಬರುವಂತದ್ದಾಗಿದೆ. ನೀವು ನಂಬಿಕೆ ಆರಿಕೆಗಳನ್ನು ಮಾಡಿರಿ, ಔಷಧಿಯನ್ನು ತೆಗೆದುಕೊಳ್ಳ್ರಿ, ನಿಮ್ಮ ಆರೋಗ್ಯ ಮತ್ತೆ ತಿರುಗಿ ನಾರ್ಮಲ್ ಗೆ ಪಡೆದುಕೊಳ್ಳ್ರಿ. If your weight is more, reduce it. That is acceptable will of God. ನಿಮ್ಮ ಒಂದು ನೀವು ಬಹಳ ದಪ್ಪಾಗಿದ್ರೆ ನೀವು ತೆಳ್ಳಗಾಗಿರಿ, ಅದೇ ದೇವರ ಚಿತ್ತ. That is will of God. ಅದು ದೇವರ ಚಿತ್ತ. ಹಲೋ, ಏನು ಕಂಟ್ರೋಲ್ ಇಲ್ಲ, ಏನ್ ಬೇಕನ್ನ ನಾನು ತಿಂತೀನಿ. ಆಮೇಲೆ ಯಾಕೆ ದೇವರೇ ಮಾಡಿಲ್ಲ ದೇವರು ಏನ್ ಮಾಡಬಹುದು? He gave you will, self control. ನಿಮಗೆ ಸ್ವ ನಿಯಂತ್ರಣವನ್ನು ಕೊಟ್ಟಿದ್ದಾನೆ. And third one is perfect will of God. ಮತ್ತು ಮೂರನೇದು ಪರಿಪೂರ್ಣವಾದ ದೇವರ ಚಿತ್ತ. Means how you are going to live in the heaven, you will live right now in this earth. ಅದರ ಅರ್ಥ ಏನಂದ್ರೆ ನೀವು ಪರಲೋಕಕ್ಕೆ ಹೋದ ಮೇಲೆ ಹೇಗೆ ಜೀವನ ಮಾಡ್ತೀರೋ ಆ ಜೀವನವನ್ನು ಈ ಲೋಕದಲ್ಲಿ ಜೀವಿಸುವುದು. That is why we should take back what the devil has robbed from us. ಅದಕ್ಕಾಗಿ ಸೈತಾನನು ಏನು ನಮ್ಮಿಂದ ಕದ್ದುಕೊಂಡಿದ್ದಾನೋ ಅದನ್ನು ನಾವು ಪುನಃ ತೆಗೆದುಕೊಳ್ಳಬೇಕು. Is there sickness in the heaven? ಪರಲೋಕದಲ್ಲಿ ರೋಗ ಇದೆಯಾ? So now in our family no sickness. ಈಗ ನಮ್ಮ ಕುಟುಂಬದಲ್ಲಿ ಯಾವುದೇ ರೋಗ ಇಲ್ಲ. No permission for sickness. ರೋಗಕ್ಕೆ ಯಾವುದೇ ಅನುಮತಿ ಇಲ್ಲ. All of you lift your hand, do your hand like this. No permission for sickness. ರೋಗಕ್ಕೆ ಯಾವ ಅನುಮತಿ ಇಲ್ಲ. One more time. ಇನ್ನೊಂದು ಸಾರಿ ಮಾಡ್ರಿ, ಈ ತರ ಕೈ ಮಾಡ್ರಿ. ರೋಗಕ್ಕೆ ಯಾವ ಅನುಮತಿ ಇಲ್ಲ. You should not give permission. ನೀವು ರೋಗಕ್ಕೆ ಅನುಮತಿನೇ ಕೊಡಬಾರ್ದು. You should get rid of it. ಅದರಿಂದ ಹೊರಗಡೆ ಬರಬೇಕು. Hallelujah. Hallelujah. Is there poverty in heaven? ಪರಲೋಕದಲ್ಲಿ ಬಡತನ ಇದೆಯಾ? So no permission in our family. ನಮ್ಮ ಕುಟುಂಬದಲ್ಲಿ ಈ ಬಡತನಕ್ಕೆ ಅನುಮತಿನೇ ಇಲ್ಲ. Is there anger in heaven? ಪರಲೋಕದಲ್ಲಿ ಕೋಪ ಇದೆಯಾ? Is there fighting in the heaven? ಪರಲೋಕದಲ್ಲಿ ಜಗಳ ಇದೆಯಾ? ಈಗ ನಮ್ಮ ಮನೆಯಲ್ಲಿ no permission. ಅನುಮತಿ ಇಲ್ಲ. Say you never know. I say this anger means nobody wants to open the mouth. ಕೋಪ ಅಂತ ಹೇಳಿದ್ರೆ ಯಾರು ಬಾಯಿನೇ ತೆಗೆಯಲ್ಲ. No permission. ಅನುಮತಿನೇ ಇಲ್ಲ ಕೋಪಕ್ಕೆ. Our family should be like a mini heaven here. ಮತ್ತು ನಮ್ಮ ಕುಟುಂಬ ಈ ಲೋಕದಲ್ಲಿ ಚಿಕ್ಕ ಪರಲೋಕದ ಹಾಗಿರಬೇಕು. How it is happening? ಅದು ಹೇಗೆ ಆಗ್ತದೆ? Hallelujah. Hallelujah. That is where the word of God will help you. ಅದಕ್ಕಾಗಿ ದೇವರ ವಾಕ್ಯ ನಿಮಗೆ ಸಹಾಯ ಮಾಡ್ತದೆ. Now we have to do lot of work now. ಈಗ ನಾವು ಹೆಚ್ಚಾದ ಕೆಲಸ ಮಾಡಬೇಕು. One more scripture I'll read and I'll close it. ಇನ್ನೊಂದು ವಾಕ್ಯವನ್ನು ಓದಿ ಮುಗಿಸ್ತೇನೆ. 2 Corinthians 2ನೇ ಕೊರಿಂಥ 10th chapter 10ನೇ ಅಧ್ಯಾಯ verse 4 and 5. 4-5ನೇ ವಚನ. ಎರಡನೇ ಕೊರಿಂಥ 10ನೇ ಅಧ್ಯಾಯ 4 ಮತ್ತು 5ನೇ ವಚನ. For the weapons of our warfare are not carnal, but mighty through God to the pulling down of strongholds, casting down imagination and every high thing that exalteth itself against the knowledge of God, and bringing into captivity every thought to the obedience of Christ. ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ, ಅವುಗಳು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂತಗಳಾಗಿವೆ. ನಾವು ವಿತರ್ಕಗಳನ್ನು ದೇವ ಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಮಾಡುವವು. Okay, now listen. Close your Bibles. Look here. ಎಲ್ಲರೂ ಬೈಬಲ್ ಮುಚ್ಚಿ ನನ್ನ ಕಡೆ ನೋಡ್ರಿ. All of you look here. ಎಲ್ಲರೂ ನನ್ನ ಕಡೆ ನೋಡ್ರಿ. I am teaching how you can have a long life. ಮತ್ತು ನಾನು ಕಲಿಸ್ತಾ ಇದ್ದೇನೆ ಹೇಗೆ ನೀವು ದೀರ್ಘಾಯುಷ್ಯ ಇಟ್ಟುಕೊಳ್ಳಬಹುದು ಎಂಬುದಾಗಿ. This thinking should change. ಈ ಯೋಚನೆ ಬದಲಾಗಬೇಕು. You know, this mind, 3 things are there. ಈ ಮನಸ್ಸಿನಲ್ಲಿ 3 ವಿಷಯಗಳಿದೆ. Number 1, lot of thoughts comes.
ಮತ್ತು ಮೊಟ್ಟ ಮೊದಲದಾಗಿ ಅನೇಕ ವಿಚಾರಗಳು ಬರ್ತವೆ, ಆಲೋಚನೆಗಳು ಬರ್ತವೆ. At least they say 10,000 thoughts comes per day, it seems. ಅಲ್ಲಿ ಹೇಳ್ತಾರೆ ದಿನಕ್ಕೆ 10,000 ಯೋಚನೆಗಳು ಬರ್ತಾವಂತೆ. See how powerful is the brain. ನಮ್ಮ 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 ಮಿದುಳು ಎಷ್ಟು ಶಕ್ತಿಯುತವಾಗಿದೆ. But every thought which comes doesn't settle. ಮತ್ತು ಏನೆಲ್ಲ In the ವಿಚಾರಗಳು mind, ಬರ್ತವೋ ಆ ಎಲ್ಲ ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಉಳಿದುಕೊಳ್ಳಲ್ಲ. Only what you think again, imagine stays here. ಮತ್ತು ಆ ವಿಚಾರಗಳು ಯಾವುದು ನೀವು ಪದೇ ಪದೇ ಮಾಡಿ ಅವುಗಳನ್ನು ಕಲ್ಪನೆ ಮಾಡಿಕೊಳ್ತೀರೋ ಅವುಗಳು ಮಾತ್ರ ಒಳಗೆ ಉಳಿತವೆ. If you talk about that thought, it settles. ಮತ್ತು ಆ ಯಾವುದು ವಿಚಾರ ಮಾಡಿ ಆ ವಿಚಾರವನ್ನು ನೀವು ಮಾತಾಡ್ತೀರೋ ಅದು ಸ್ಥಾಪಿಸಲ್ಪಡುತ್ತದೆ, It becomes imagination. ಅದು ಊಹೆ ಆಗ್ತದೆ. It's like these birds, no, fly above our head. ಈಗ ನೋಡಿ, ಅದು ಆ ಪಕ್ಷಿ ನಮ್ಮ ತಲೆ ಮೇಲೆ ಆಡ್ತಾ ಇರಬಹುದು, Let them fly, no problem. ಅವು ಮೇಲೆ ಆರ್ಲಿ ಪರವಾಗಿಲ್ಲ. You should not allow the bird to build a nest on your head. ಆದ್ರೆ ಆ ಪಕ್ಷಿಯನ್ನು ನಮ್ಮ ತಲೆ ಮೇಲೆ ಗೂಡು ಮಾಡುವಂತೆ ನಾವು ಬಿಡಬಾರ್ದು. Like that, bad thoughts will come. ಅದರಂತೆ ಕೆಟ್ಟ ವಿಚಾರಗಳು ಬರ್ತವೆ. You should not think about it. You should not speak about it. ನಾವು ಅದರ ಬಗ್ಗೆ ವಿಚಾರ ಮಾಡಬಾರ್ದು, ಅದರ ಬಗ್ಗೆ ಮಾತಾಡಬಾರ್ದು. The moment you speak, it stays. ನೀವು ಯಾವಾಗ ಮಾತಾಡ್ತೀರೋ ಅದು ಅಲ್ಲಿ ಇರ್ತದೆ. You keep thinking again and again, again and again. ಅದನ್ನು ಯೋಚನೆ ಮಾಡ್ತಾ ಇರುವಾಗ It becomes a stronghold. ಅದು ಬಲವಾದ ಹಿಡಿತವಾಗ್ತದೆ. This process happened right from the day you were born. ಮತ್ತು ಈ ಒಂದು ಕಾರ್ಯ ಯಾವ ದಿನದಿಂದ ನೀವು ಹುಟ್ಟಿದ್ದೀರೋ ಅಲ್ಲಿಂದ ಪ್ರಾರಂಭವಾಗಿದೆ. See, for me, what the Bible says, every day is a gift from God. Every day is a gift from God. Every day is a gift from God. ಪ್ರತಿದಿನವೂ ದೇವರಿಂದ ಬರುವಂತ ಒಂದು ಬಹುಮಾನವಾಗಿದೆ. Hallelujah. Hallelujah. Every day I say, this is the day that the Lord has made. We will rejoice and be glad in it. ಪ್ರತಿದಿನ ಹೇಳ್ರಿ, ಈ ದಿನವು ದೇವರಿಂದ ನೇಮಿಸಲ್ಪಟ್ಟಂತ ದಿನ, ಇದನ್ನು ಹರ್ಷಿಸಿ ಉಲ್ಲಾಸಿಸ್ತೇನೆ. I am a pastor, okay. ನಾನು ಸಭಾಪಾಲಕನಾಗಿದ್ದೇನೆ. I also conduct marriage, engagement, so many things. ಮತ್ತು ನಾನು ಸಹ ಮದುವೆಗಳನ್ನು, ಎಂಗೇಜ್ಮೆಂಟ್ ಗಳನ್ನು ಮಾಡ್ತೇನೆ. I don't know why some Christians said, Anna, Saturday ಬೇಡನ, Tuesday ಬೇಡನ. ನನಗೆ ಗೊತ್ತಿಲ್ಲ ಯಾಕೆ ಕೆಲವು ಕ್ರೈಸ್ತರು ಶನಿವಾರ ಬೇಡಣ, ಮಂಗಳವಾರ ಬೇಡಣ ಅಂತಾರೆ. Okay. ಯಾಕೆ? Friday is a good day. We will do it. ಶುಕ್ರವಾರ ಒಳ್ಳೆ ದಿನ, ಅವತ್ತು ಮಾಡೋಣ. Why not Tuesday? ಯಾಕೆ ಮಂಗಳವಾರ ಬೇಡ? It's not a good day. ಅದು ಒಳ್ಳೆ ದಿನ ಅಲ್ಲ. Who told you it is not good day? ಯಾರು ಹೇಳಿದ್ರು ಅದು ಒಳ್ಳೆ ದಿನ ಅಲ್ಲ ಅಂತ? Your grandfather said. ನಿಮ್ಮ ತಾತ ಹೇಳಿದ. It is there. That's why so many wrong things are there in the mind. ಮತ್ತು ಆ ರೀತಿಯಾದ ಎಷ್ಟೋ ತಪ್ಪಾದ ವಿಚಾರಗಳು ಮನಸ್ಸಿನಲ್ಲಿ ಇದೆ. Even health. ಮತ್ತು ಆರೋಗ್ಯದ ವಿಷಯ ಕೂಡ So many wrong things are there. ಎಷ್ಟೋ ಒಂದು ತಪ್ಪಾದ ವಿಚಾರಗಳಿದೆ. We have to remove it. ನೀವು ಅದನ್ನು ತೆಗೆದು ಹಾಕ್ಬೇಕು. How you will remove? ಅದನ್ನು ಹೇಗೆ ತೆಗೆದು ಹಾಕ್ಬೇಕು? Use the word of God. ದೇವರ ವಾಕ್ಯವನ್ನು ಉಪಯೋಗಿಸಿರಿ. When you speak the word of God, ನೀವು ದೇವರ ವಾಕ್ಯವನ್ನು ಮಾತಾಡುವಾಗ all the strongholds which is against God's word will go. ದೇವರ ವಾಕ್ಯಕ್ಕೆ ವಿರುದ್ಧವಾಗಿರುವಂತ ಎಲ್ಲ ಬಲವಾದ ಹಿಡಿತಗಳು ಅವು ಎಲ್ಲ ಮುರಿಯಲ್ಪಡ್ತವೆ. Every day get up ಮತ್ತು ಪ್ರತಿದಿನ ಎದ್ದೇಳ್ರಿ and say, this is the day that the Lord has made. I will rejoice and be glad in it. ಈ ದಿನವು ಯೆಹೋವನಿಂದ ನೇಮಕವಾದ ದಿನ, ಇದರಲ್ಲಿ ಹರ್ಷಿಸ್ತೇನೆ, ಉಲ್ಲಾಸ ಪಡ್ತೇನೆ ಎಂಬುದಾಗಿ ಹೇಳ್ರಿ. Tell in English. This is the day that the Lord has made. I will rejoice and be glad in it. ಗಟ್ಟಿಯಾಗಿ ಹೇಳ್ರಿ, ಈ ದಿನವು ದೇವರು ಮಾಡಿದ ದಿನ, ಇದರಲ್ಲಿ ಹರ್ಷ ಪಡ್ತೇನೆ, ಉಲ್ಲಾಸ ಪಡ್ತೇನೆ. Our thinking should change. ನಮ್ಮ ವಿಚಾರ ಬದಲಾಗಬೇಕು. All that wrong things what you have, you should change. ನಿಮ್ಮ ಮನಸ್ಸಲ್ಲಿರುವಂತ ಎಲ್ಲ ಕೆಟ್ಟ ವಿಚಾರಗಳು ತೆಗೆದುಹಾಕಿರಿ. But when you confess the word of God, ದೇವರ ವಾಕ್ಯವನ್ನು ಅರಿಕೆ ಮಾಡುವಾಗ, word of God is so powerful. ದೇವರ ವಾಕ್ಯ ಇಷ್ಟು ಶಕ್ತಿಯುತವಾಗಿದೆ, It will pull down every thought. ಅದು ಎಲ್ಲ ಒಂದು ಬಲವಾದ ಹಿಡಿತಗಳನ್ನು ತೆಗೆದುಕೊಂಡು ಹೊರ It will ಬರ್ತದೆ. cast down imagination. ಎಲ್ಲ ಊಹೆಗಳನ್ನು ಮುರಿದಾಗ್ತದೆ. Strongholds will come down. ಮತ್ತು ಎಲ್ಲ ಬಲವಾದ ಹಿಡಿತಗಳು ಮುರಿಯಲ್ಪಡ್ತದೆ. So that ಅದಕ್ಕಾಗಿ good will of God will be happen in your life. ಯಾಕಂದ್ರೆ ಪರಿಪೂರ್ಣವಾದ ದೇವರ ಚಿತ್ತ ನಿಮ್ಮ ಜೀವಿತದಲ್ಲಿ ಆಗುವಂತೆ, Acceptable will of God will happen in your life. ದೇವರ ಸ್ವೀಕರಿತವಾದ ಚಿತ್ತ ಆಗುವುದಕ್ಕಾಗಿ, Perfect will of God will happen. ದೇವರ ಉತ್ತಮವಾದ ಚಿತ್ತ
ಆಗುವುದಕ್ಕಾಗಿ. Our simple words, if I put, your family will be like a heaven in this earth. ಸುಲಭ ಮಾತಿನಲ್ಲಿ ಹೇಳುವುದಾದರೆ ನಿಮ್ಮ ಕುಟುಂಬ ಈ ಲೋಕದಲ್ಲಿ ಪರಲೋಕದ ಹಾಗೆ ಇರ್ತದೆ. Hallelujah. ಹಲ್ಲೆಲೂಯಾ. Are you with me? ನನ್ನೊಟ್ಟಿಗಿದ್ದೀರಾ? So make sure first 6 volumes, go through it again and again, get your dreams right. ಮತ್ತು ಖಚಿತ ಮಾಡಿಕೊಳ್ಳ್ರಿ, ಮೊದಲ 6 ಭಾಗಗಳು ದೀರ್ಘಾಯುಷ್ಯನ ಬಗ್ಗೆ ಇರುವಂತ ಮೊದಲು 6 ಭಾಗಗಳು ಅದನ್ನು ನೋಡಿರಿ, ಅದನ್ನು ಕೇಳಿರಿ ಮತ್ತು ನಿಮ್ಮ ಕನಸನ್ನು ಸರಿಪಡಿಸಿಕೊಳ್ಳ್ರಿ. Shall we pray? ನಾವು ಪ್ರಾರ್ಥಿಸೋಣ. Every eye be closed. ಪ್ರತಿಯೊಬ್ಬರ ಕಣ್ಣುಗಳು ಮುಚ್ಚಲ್ಪಡಲಿ. Father, I pray in the name of Jesus. ತಂದೆಗೆ ನಾನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. I pray every mind will be a spiritually mind. ನಾನು ಪ್ರಾರ್ಥಿಸ್ತೇನೆ ಪ್ರತಿಯೊಬ್ಬರ ಮನಸ್ಸುಗಳು ಆತ್ಮಿಕವಾದ ಮನಸ್ಸಾಗಿರಲಿ. It will produce only life and peace. ಅದು ಕೇವಲ ಆರೋಗ್ಯವನ್ನು ಮತ್ತು ಅದು ಜೀವವನ್ನು ಉಂಟು ಮಾಡಲಿ. Every mind will be renewed in the name of Jesus. ಪ್ರತಿಯೊಂದು ಮನಸ್ಸು ಯೇಸುವಿನ ನಾಮದಲ್ಲಿ ನೂತನವಾಗಲಿ. I declare every family will be like a heaven in this earth. ನಾನು ಘೋಷಣೆ ಮಾಡ್ತೇನೆ ಪ್ರತಿಯೊಂದು ಕುಟುಂಬಗಳು ಈ ಲೋಕದಲ್ಲಿ ಪರಲೋಕದಂತೆ ಇರ್ತದೆ. By your grace and mercy. ನಿನ್ನ ಕೃಪೆ ಕರುಣೆಯ ಮೂಲಕ In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. Amen.